Hi friends, welcome back to Kalavati Kumar's Kitchen. ನಾನು ಓದ್ ವಿಡಿಯೋನಲ್ಲಿ ನಾನು ಅಕ್ಕಿ ನೆನೆಸ್ತೇನೆ. ಅಕ್ಕಿ ಹಿಟ್ಟಲ್ಲಿ ಹೇಗೆ ಕಜ್ಜಾಯ ಮಾಡೋದು ಅಂತ ನಾನು ನಿಮಗೆ ತೋರಿಸಿಟ್ಟಿದ್ದೀನಿ. ಈಗ ನಾನು ಅಕ್ಕಿ ನೆನೆಸಿ ಯಾವ ರೀತಿ ಮಾಡೋದು ಅಂತ ಟ್ರೆಡಿಷನಲ್ ಆಗಿ ನಾನು ಬೆಲ್ಲದ ಕಜ್ಜಾಯ ತೋರಿಸ್ತಾ ಇದ್ದೀನಿ. ಇದಕ್ಕೆ ಸುಮಾರು ನಾನು ಈ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಅಕ್ಕಿ ನಾರ್ಮಲ್ ರೇಷನ್ ಅಕ್ಕಿ ಬರುತ್ತಲ್ಲ ಆ ಅಕ್ಕಿನ ನಾನು ಒಂದು ಕ್ಲೀನ್ ಮಾಡಿ ಒಂದು 5 ಸತಿ ವಾಶ್ ಮಾಡಿ ಓವರ್ ನೈಟ್ ನಾನು ನೆನೆಸಿಟ್ಟಿದ್ದೀನಿ. ನೆನೆಸಿಟ್ಟು ಇವಾಗ ನಾನು ಇದು ಒಂದು ಓಲಿರೋ ಬೌಲಿಗೆ ಫಿಲ್ಟರ್ ಮಾಡಿಕೊಂಡು ಸೋರ್ ಹಾಕೊಬೇಕಾಗುತ್ತೆ ನೀಟಾಗಿ. ನೀಟಾಗಿ ಇದು ನೀರು ಸೋರಿಸ್ಕೊಂಡು ನಾವು ಒಂದು ಬಟ್ಟೆ ಮೇಲೆ ಆಡ್ಕೊಬೇಕಾಗುತ್ತೆ. ಒಂದು 10 ನಿಮಿಷ ಅಥವಾ ಒಂದು 20 ನಿಮಿಷ ನಾವು ಕಜ್ಜಾಯಕ್ಕೆ ಇಟ್ಟು ರೆಡಿ ಮಾಡ್ಕೊಬೇಕಾಗುತ್ತೆ. ಸ್ವಲ್ಪ ನೀರು ಚೆನ್ನಾಗಿ ಸೋರಿಸ್ಕೊಬೇಕಾಗುತ್ತೆ. ನೋಡಿ, ಸೋರಿಸಿಟ್ಕೊಳ್ಳೋಣ. ನೀರು ನೀಟಾಗಿ ಸೋರ್ಕೊಂಡಿದೆ ನೋಡಿ. ಇವಾಗ ಇದನ್ನು ಒಂದು ಕಾಟನ್ ಬಟ್ಟೆ ಅಥವಾ ವೇಲ್ ಮೇಲೆ ನಾವು ಹರಡ್ಕೊಬೇಕಾಗುತ್ತೆ. ಈ ಥರ ನೀರಿನ ಅಂಶ ಮಾಯ್ಶ್ಚರಿಂಗ್ ಅಂಶ ಇರಬೇಕು. ಈ ಥರ ನೀರು ಇರಬಾರ್ದು. ಫ್ಯಾನ್ ಕೆಳಗಡೆ ಆದರೆ ಒಂದು 10 ನಿಮಿಷ ನಾವು ಆರಿಸ್ಕೊಬೋದು. ಒಂದು ಕಾಟನ್ ಟವಲಲ್ಲಿ ನೀವು ಈ ಥರ ನೀಟಾಗಿ ಹರಡ್ಕೊಳ್ಳಿ. ನೀರೆಲ್ಲ ಬೇಗ ಅಬ್ಸರ್ವ್ ಮಾಡುತ್ತೆ. ಫ್ರೆಂಡ್ಸ್, ಅಕ್ಕಿ ಚೆನ್ನಾಗಿ ಒಂದು 20 ನಿಮಿಷ ನಾನು ಹಾಗೇ ಫ್ಯಾನ್ ಹಾಕ್ತಿದ್ದೇನೆ ಸ್ವಲ್ಪ ಡ್ರೈ ಮಾಡಿದ್ದೀನಿ. ನೋಡಿ, ಇಷ್ಟಿದ್ರೆ ನಮಗೆ ಸಾಕು. ನೋಡಿ, ಸ್ವಲ್ಪ ಮಾಯ್ಶ್ಚರ್ ಅಂಶ ಇಷ್ಟಿದ್ರೆ ನಮಗೆ ಸಾಕಾಗುತ್ತೆ. ಇವಾಗ ನಾವು ಒಂದು ಮಿಕ್ಸಿ ಜಾರಿಗೆ ಇದನ್ನು ಪೌಡ್ರ್ ಮಾಡ್ಕೊಬೇಕಾಗುತ್ತೆ. ಜಾರ್ ಯಾವತ್ತೂ ಡ್ರೈ ಇರಬೇಕು, ನೀರಿರಬಾರ್ದು. ಸ್ವಲ್ಪನೇ ಹಾಕ್ಕೊಂಡು ನಾನು ಸ್ವಲ್ಪ ನುಣ್ಣಗೆ ಪೌಡರ್ ಮಾಡ್ಕೊತೀನಿ. ಈಗ ಸ್ವಲ್ಪನೇ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಅಕ್ಕಿನ ನಾವು ಈ ಥರ ನೋಡಿ, ಈ ಥರ ನುಣ್ಣಗೆ ಈ ಥರ ಪೌಡ್ರ್ ಮಾಡ್ಕೊಂಡು ನಾವು ಜಲ್ದಿ ಮಾಡ್ಕೋಬೇಕಾಗುತ್ತೆ. ಈ ಥರ ನಾವು ಜಲ್ದಿ ಇಟ್ಕೊಳ್ಳೋಣ ನೀಟಾಗಿ. ನೋಡಿ, ಈ ಥರ ಮೇನ್ ನಾವು ಅಕ್ಕಿ ಮತ್ತು ಪಾಕ ಎರಡು ಕರೆಕ್ಟಾಗಿ ಬಂದುಬಿಟ್ರೆ ನಮಗೆ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ. ಬಿಗ್ನರ್ಸ್ ಯಾರು ಈ ಥರ ಕಜ್ಜಾಯ ಮಾಡೋಕ್ಕೆ ಬರಲ್ಲ ಅನ್ನೋರು ಆರಾಮಾಗಿ ನೀವು ಈ ಮೆಥಡಲ್ಲಿ ನೋಡಿಕೊಂಡು ಮಾಡ್ಕೊಬೋದು. ನಾನು ಎಲ್ಲ ಅಕ್ಕಿನೂ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ ನಾನು. ಫ್ರೆಂಡ್ಸ್, ಕಜ್ಜಾಯಕ್ಕೆ ಅಕ್ಕಿ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟಿದ್ರೆ ನಮಗೆ ಸಾಕು. ಇವಾಗ ಸ್ವಲ್ಪ ನಾವು ಈ ಥರ ಪ್ರೆಸ್ ಮಾಡಿಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಡೋಣ. ನಾವು ಈ ಥರ ಅದ್ರ ಒಳಗಡೆ ಇರೋ ಮಾಯ್ಶ್ಚರ್ ಅಂಶ ಸ್ವಲ್ಪ ಹಾಗೇನೇ ಇರಬೇಕಾಗುತ್ತೆ. ತುಂಬ ಡ್ರೈ ಆಗಿಬಿಟ್ರೆ ಕಜ್ಜಾಯ ಪಾಕ ಮಾಡೋಕ್ಕೆ ಕಜ್ಜಾಯ ಮಾಡೋಕ್ಕಾಗಲ್ಲ. ಇವಾಗ ಒಂದು ತಟ್ಟೆ ಮುಚ್ಚಿಬಿಡೋಣ. ಇವಾಗ ನಾವೀಗ ಬೆಲ್ಲ ತೊಗೊಳ್ಳೋಣ ಪಾಕಕ್ಕೆ. ಅಕ್ಕಿ ನಾನು ಈ ಕಪ್ಪಲ್ಲಿ ನಾನು 2 ಕಪ್ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದೇ ಮೆಜರ್ಮೆಂಟಲ್ಲಿ 1.5 ಕಪ್ ಆಗೋಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ. ನೀವು 1 ಕಪ್ಗೆ 3/4 ಕಪ್ಪು ಬೆಲ್ಲ ತೊಗೊಂಡ್ರೆ ನಿಮಗೆ ಸಾಕಾಗುತ್ತೆ. ನಾನು 1.5 ಕಪ್ ತೊಗೊಂಡಿದ್ದೀನಿ. ಮತ್ತು ಅರ್ಧ ಕಪ್ ನೀರು ಬೇಕಾಗುತ್ತೆ. ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ಎಳ್ಳು ಬೇಕು. ನೀವು ಬಿಳಿದಂದರೆ ಬಿಳಿ ತೊಗೊಬೋದು, ಕಪ್ಪುದಂದ್ರೆ ಕಪ್ಪು ತೊಗೊಬೋದು. ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡರು, 1 ಸ್ಪೂನ್ ಗಸಗಸೆ ಮತ್ತು ಒಂದು 2 ಸ್ಪೂನ್ ಆಗೋಷ್ಟು ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾವು ಬೆಲ್ಲ ಕರಗಿಸ್ಕೊಳ್ಳೋಣ. ಮೊದಲಿಗೆ ಒಂದು ಅಗಲವಾದ ಬಟ್ಲಿ ಇಟ್ಕೊಂಡು ಬಟ್ಲಿಗೆ ನಾನು ಅರ್ಧ ಕಪ್ ಆಗೋಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಫಸ್ಟು ನಾವು ಫಿಲ್ಟ್ರ್ ಮಾಡ್ಕೊಬೇಕಾಗುತ್ತೆ ಬೆಲ್ಲ. ಸ್ವಲ್ಪ ನಾವು ಕರಗಿಸ್ಕೊಳ್ಳೋಣ. ಫ್ರೆಂಡ್ಸ್, ಕುದೀತಾ ಇದೆ. ಫಸ್ಟು ನಾವು ಬೆಲ್ಲ ಕರಗಿಸ್ಕೊಂಡು ಫಿಲ್ಟ್ರ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಯಾವುದ್ರಲ್ಲಿ ಪಾಕ ತೆಗಿತೀರೋ ಅದಕ್ಕೆ ನೆಟ್ ಹಾಕ್ಕೊಂಡು ನೀಟಾಗಿ ಕಸ ಕಡ್ಡಿ ಏನಿದ್ರೆ ನೀಟಾಗೆಲ್ಲ ಆ ನೆಟ್ಟಲ್ಲಿ ಫಿಲ್ಟ್ರ್ ಆಗುತ್ತೆ. ನೋಡ್ರಿ, ಕುದೀತಾ ಇದೆ. ನಾವು ಫಿಲ್ಟ್ರ್ ಮಾಡ್ಕೊಂಡು ನಾವು ಯಾವುದ್ರಲ್ಲಿ ಪಾಕ ತಗೊತೀರೋ ಆಗ ಸ್ವಲ್ಪ ಅಗಲವಾದ ಕುಕ್ಕರ್ ಅಥವಾ ಬಾಣಲಿ ನೀವು ಯಾವುದ್ರಲ್ಲಿ ಕಂಫರ್ಟಬಲ್ ಆಗಿರ್ತದೋ ಅದ್ರಲ್ಲಿ ಹಾಕ್ಕೊಂಡು ನೀವು ಚೆನ್ನಾಗಿ ನೋಡಿ ಈ ಥರ ತಿರ್ಕೊತಾ ಇರಬೇಕು. ಸ್ವಲ್ಪ ಪಾಕ ಅದಕ್ಕೆ ಬರಬೇಕಿದು. ಸ್ವಲ್ಪ ಇನ್ನೂ ಬರಲಿಲ್ಲ, ಒಂದ್ಸಲ ಚೆಕ್ ಮಾಡಿ ನೋಡೋಣ ನಾವು. ನೋಡಿ, ಇಲ್ಲ, ಇನ್ನೂ ಬರಬೇಕು. ಇದು ಇನ್ನೂ ಬಂದಿಲ್ಲ. ಫ್ರೆಂಡ್ಸ್, ಆಗಿದೆ ಪಾಕ. ನೋಡಿ, ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸ್ವಲ್ಪ ಈ ಥರ ಅಡ್ಕೊಂಬಾರ್ದು. ನೋಡಿ, ನೀಟಾಗಿ ನಮಗೆ ಕೈಗೆ ಈ ಥರ ಬರಬೇಕು. ಇಷ್ಟು ಬಂದರೆ ನಮಗೆ ನೀಟಾಗಿ ಪಾಕ ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ಇಷ್ಟಿದ್ರೆ ನಮಗೆ ಕಜ್ಜಾಯದ ಪಾಕ ಇದು ಕರೆಕ್ಟ್ ಇದೆ. ಬಿಗಿನರ್ಸ್ ಯಾರು ಇರ್ತಾರೋ ಅವ್ರಿಗೆ ನೋಡಿ ಇಷ್ಟು ಅದಕ್ಕೆ ಬಂದರೆ ನಮಗೆ ಸಾಕು. ಇವಾಗ ಇದಕ್ಕೆ ನಾನು
ಏಲಕ್ಕಿ ಪೌಡರು ಮತ್ತು ಎಳ್ಳು ಮತ್ತು ಗಸಗಸೆ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ನಾನು ಹುರಿದಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಮತ್ತು ಗಸಗಸೆ ಮತ್ತು ಏಲಕ್ಕಿ ಪೌಡರು 3 ಹಾಕಿ ಸ್ವಲ್ಪ ನಾನು ತುಪ್ಪ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ಆಗಷ್ಟು ತುಪ್ಪ. ಇವಾಗ ಇಟ್ಟು ನಾನು ಮಿಕ್ಸ್ ಮಾಡಿಬಿಟ್ಟು ಹಿಟ್ಟು ನಾವು ಬಿಸಿ ಇಟ್ಕೊಂಡಿದ್ದಾರಲ್ಲ ಅದು ಸೇರಿಸ್ಕೊತಾ ಇದ್ದೀವಿ ನಾವು. ಹಿಟ್ಟು ಸ್ವಲ್ಪನೇ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರ್ಬೋದು. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಬೋದು. ಕೆಲವರು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತಾರೆ. ಕರೆಕ್ಟಾಗಿರುತ್ತೆ. ನೀವು 2 ಕಪ್ ಅಕ್ಕಿ ತೊಗೊಂಡ್ರೆ 1.5 ಕಪ್ ಬೆಲ್ಲ ಪರ್ಫೆಕ್ಟಾಗಿರುತ್ತೆ. 1 ಕಪ್ಗೆ 3/4 ಕಪ್ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸ್ವಲ್ಪನೇ ಹಾಕ್ಕೊಬೇಕಾಗುತ್ತೆ. ಕಡ್ಡಿನ ಅಥವಾ ಸ್ಪೂನಲ್ಲಿ ನೀವು ಆರಾಮಾಗಿ ತಿರ್ಕೊಬೋದು. ಫ್ರೆಂಡ್ಸ್ ಆಯಿತು. ನಾನೆಲ್ಲ ಹಿಟ್ಟು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಹಿಡಿಯುತ್ತೆ. ನೀವೇನೋ ಕಜ್ಜಾಯ ಸುಟ್ಕೊಬೇಕಂದ್ರೆ 1-2 ಅವರ್ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿ ಸುಟ್ಕೊಬೇಕಾಗುತ್ತೆ. ಇಲ್ಲಾಂದರೆ 1 ನೈಟ್ ಬಿಟ್ರೂ ತುಂಬ ಚೆನ್ನಾಗಿರುತ್ತೆ. ನಾಳೆ ಸುಟ್ಕೊಂಡ್ರೂ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಎಳ್ಳು ಬಿಳಿ ಎಳ್ಳಿನ ಕಪ್ಪೆಳ್ಳು ಹಾಕ್ಕೊಂಡ್ರು ನೀವು ಇಷ್ಟ ಆದರೂ ಸೇರಿಸ್ಕೊಬೋದು. ನಾನು ಬಿಳಿ ಎಳ್ಳು ಸೇರಿಸ್ಕೊಂಡಿದ್ದೀನಿ. ಹುರಿದಿಲ್ಲ, ಯಾಕಂದರೆ ಎಣ್ಣೆನಲ್ಲಿ ನಾವು ಕಜ್ಜಾಯ ಕರಿಯೋದ್ರಿಂದ ಯಾವುದು ನಾವು ಹುರಿಯೋಕ್ಕೆ ಹೋಗಿಲ್ಲ. ಗಂಟಿಲ್ದಿರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಡ್ಬಿಡ್ಬೇಕಾಗುತ್ತೆ. ನೋಡಿ, ಈ ಅದಕ್ಕಿದ್ರೆ ನಮಗೆ ಸಾಕು. ಇದು ಗಟ್ಟಿ ಆಗುತ್ತೆ ನಮಗೆ ಕಜ್ಜಾಯ. ಸ್ಟವ್ ಆಫ್ ಮಾಡಿಬಿಡೋಣ. ಸ್ವಲ್ಪ ನಾವು ಆರಕ್ಕೆ ಬಿಟ್ಬಿಡೋಣ. ಇದ್ರ ಮೇಲೆ ಆಮೇಲೆ ಸ್ವಲ್ಪ ನಾನು ತುಪ್ಪ ಸೇರಿಸ್ಕೊತೀನಿ. ಇದ್ರ ಮೇಲೆ ಆಲ್ರೆಡಿ ನಾವು ಪಾಕಕ್ಕೆ 1 ಸ್ಪೂನ್ ಹಾಕಿರೋದ್ರಿಂದ ತುಪ್ಪ ಮೇಲೇನು ಸೇರಿಸ್ಕೊಂಡ್ರೆ ಆರಿದ ಮೇಲೆ ಮೇಲ್ಗಡೆ ಸ್ವಲ್ಪ ಒಣಗಿ ಥರ ಕಾಣಿಸಲ್ಲ. ಅದರಿಂದ ಮತ್ತು ಶೈನಿಂಗ್ ಬರುತ್ತೆ ತುಪ್ಪ ಸೇರಿಸೋದ್ರಿಂದ. ಇದು ಕಂಪ್ಲೀಟಾಗಿ ಕೂಲ್ ಆಗಿಬಿಡಲಿ. ನೋಡಿ, ಈ ಅದಕ್ಕಿದ್ರೆ ನಮಗೆ ಸಾಕಾಗುತ್ತೆ. ಸ್ವಲ್ಪ ತಣ್ಣಗಾಗಲಿ. ಕಜ್ಜಾಯದ ಪಾಕ ನೋಡಿ ಆರಿದೆ. 1-2 ಅವರ್ ಬಿಟ್ಟಿದೆ. ನೋಡಿ, ಈ ಅದಕ್ಕೆ ನಾವು ಫಸ್ಟ್ ತಿರುಕೊಟ್ಟಾಗ ನಮಗೆ ತೆಳು ಅನಿಸುತ್ತೆ. ನೋಡಿ, ಇಷ್ಟಿದ್ರೆ ನಮಗೆ ಸಾಕಾಗುತ್ತೆ. ನಾನು ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟಿದೆ. ನೀಟಾಗಿ ಕಂಪ್ಲೀಟ್ ಮಿಕ್ಸ್ ಮಾಡಿ ಒಂದು ಬಟರ್ ಪೇಪರ್ ಅಥವಾ ಒಂದು ಎಣ್ಣೆ ಕವರ್, ಬಳೆ ಎಲೆ ಯಾವುದ್ರ ಮೇಲಾದ್ರೂ ನಿಮಗೆ ಸೈಜ್ ಎಷ್ಟು ಬೇಕಷ್ಟು ನೀವು ನೋಡಿ ತಗೊಳ್ಳಿ. ನಾನು ಮೀಡಿಯಮ್ಗೆ ನಾನು ತಟ್ಕೊತಾ ಇದ್ದೀನಿ. ನೀವು ಆರಾಮಾಗಿ ಫ್ರಿಜ್ಜಲ್ಲೂ ಇಟ್ಕೊಬೋದು. 1 ನೈಟ್ ಅಂತೂ ಬಿಟ್ಬಿಟ್ರೆ ಅಂತ ಇನ್ನೂ ಚೆನ್ನಾಗಿರುತ್ತೆ. ಎಷ್ಟು ತೆಳ್ಳಗಾನ ನೀವು ತಟ್ಕೊಬೋದು. ಎಣ್ಣೆ ಕಾದಿದೆ. ನಾನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಮಧ್ಯದಲ್ಲಿ ಓಲೂ ಮಾಡ್ಕೊಬೋದು, ತೊಂದರೆ ಇಲ್ಲ. ಇಷ್ಟ ಆದರೆ ನಮಗೆ ಸಾಕಾಗುತ್ತೆ. ಎಣ್ಣೆ ಕಾದಿದೆ. ನಾನು ಕಜ್ಜಾಯ ಬಿಟ್ಟಿದ್ದೀನಿ. ನೋಡಿ, ನೀಟಾಗಿ ಮೇಲೆ ಬರುತ್ತೆ. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನಾವು ಕಜ್ಜಾಯನ ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ನೀಟಾಗಿ ಮೇಲೆ ಬರ್ತಾಯಿದೆ. 2 ಸೈಡು ನಾನು ಫ್ರೈ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ್, 2 ಸೈಡು ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ರೆಡಿಯಾಗಿದೆ. ಇವಾಗ ಈ ಥರ ಎಣ್ಣೆ ಎಲ್ಲ ಎಕ್ಸೆಸ್ ಎಣ್ಣೆ ಎಲ್ಲ ಈ ಥರ ಪ್ರೆಸ್ ಮಾಡಿಕೊಂಡು ತೊಗೊಂಬಿಡೋಣ. ಅಂಟೋದೆಲ್ಲ ಏನಿಲ್ಲ ಫ್ರೆಂಡ್. ನೀಟಾಗಿ ನಾವು ಎಣ್ಣೆನ ಆಗಿದೆ ಒಂದು ಟಿಶ್ಯೂ ಪೇಪರ್ ಮೇಲೆ ನಾವು ಸೇರಿಸ್ಕೊಂಬಿಡೋಣ. ನೋಡಿ, ಸಿಂಪಲ್ಲಾಗಿ ಈಸಿಯಾಗಿ ಟ್ರೆಡಿಷ್ನಲ್ ಕಜ್ಜಾಯ ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ. ಇದೇ ಮೆಥಡಲ್ಲೇ ತುಂಬ ಚೆನ್ನಾಗಿ ಬರುತ್ತೆ. ನಾನು ಫುಲ್ ಎಲ್ಲನೂ ಸುಟ್ಕೊಳ್ತೀನಿ ಕಜ್ಜಾಯನ. ಥ್ಯಾಂಕ್ ಯು ಫ್ರೆಂಡ್ಸ್.